ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರೀಲಿಬಿಡಿ. ಇವತ್ತು ಸೋಮವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ದೇವ್ರಿಗೆಲ್ಲ ಹೂವು ಹಾಕ್ತಿದ್ದೆ. ಆದಿತ್ಯ ವಿಶ್ಕಂಗೂ ನನ್ನ ಜೊತೆನೇ ಸ್ನಾನ ಆಗಿಬಿಡುತ್ತೆ. ಅವರಿಬ್ರಿಗೂ ನೈಟೇನೆ ಎಣ್ಣೆ ಮಸಾಜ್ ಮಾಡಿದೆ. ಯಾವ ಎಣ್ಣೆ ಮಸಾಜ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತೀರಾ, ಅದ್ರ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ವಾರಕ್ಕೆ 2 ಸಲ ಹಾಕ್ತೀನಿ. ಲಿಟ್ರಲ್ ರಿಚುವಲ್ಸ್ದು ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡ್ಕೊಳ್ಳೋಣ ಇವತ್ತು. ವೈಟ್ ಸಾಸ್ ಪಾಸ್ತಾ ಮಾಡೇ ಇರಲಿಲ್ಲ. ಆ್ಯಕ್ಚುಲಿ ನಂಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಜಂಕ್ ಫುಡ್ಸು. ಮಾಡೇ ಇರಲಿಲ್ಲ. ಮನೆಯಲ್ಲೇ ಹೆಲ್ದಿ ವರ್ಷನ್ ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ತುಂಬ ಸಿಂಪಲ್ ಮಾಡೋದು, ರೆಸಿಪಿ ಶೇರ್ ಮಾಡ್ತೀನಿ, ನೀವು ಟ್ರೈ ಮಾಡ್ಬೋದು. ಒಂದು ಕಡಾಯಿಗೆ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ, ಕ್ಯಾರೆಟು, ಆಮೇಲೆ 2 ಥರ ಬೆಲ್ ಪೆಪ್ಪರ್ಸ್ನ ನಾನು ಯೂಸ್ ಮಾಡಿದ್ದೀನಿ, ರೆಡ್ ಕಲರು ಮತ್ತು ಯೆಲ್ಲೋ ಕಲರು, ಆ್ಯಂಡ್ ಬೇಯಿಸಿ ಇಟ್ಕೊಂಡಿದ್ದಂತಹ ಕಾರ್ನು, ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಸಾರ್ಟ್ ಮಾಡ್ಕೊಳ್ಬೇಕು. ಟು 6 ಮಿನಿಟ್ಸ್ ಸಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಆರಿಗ್ಯಾನೋ ಮತ್ತು ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಇದೆರಡು ಇಂಪಾರ್ಟೆಂಟ್ ಈ ಒಂದು ವೈಟ್ ಸಾಸ್ ಪಾಸ್ತಾಗೆ. ಇದನ್ನೆರಡನ್ನು ಹಾಕ್ಕೊಂಡು ಇವಾಗ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿದ್ದೆನಲ್ಲ, ತುಂಬ ಓವರ್ ಕುಕ್ ಮಾಡಬಾರ್ದು, ಒಂದು 80% ಅಷ್ಟೇ ಆಗಿರಬೇಕು, ಆಮೇಲೆ ನಾವು ಕುಕ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಮಾಡಿಕೊಂಡು ಇನ್ನೊಂದು ಕಡಾಯಿಗೆ ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಚಾಪ್ಡ್ ಇದು ಬರುತ್ತಲ್ಲ ಗಾರ್ಲಿಕ್ಕು, ಬೆಳ್ಳುಳ್ಳಿ, ಅದನ್ನು ಹಾಕೋಬೋದು. ಬಟ್ ನಂಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಈ ಒಂದು ಬೆಣ್ಣೆ ಒಂದು ಸ್ವಲ್ಪ ಕರಗಿದ ಮೇಲೆ ನೀವು ಇದಕ್ಕೆ 2 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಮೈದಾ ಹಾಕ್ಕೊಳ್ಬೇಕಾಗತ್ತೆ. ಮೈದಾ ಹಿಟ್ಟನ್ನು ಚೆನ್ನಾಗಿ ಅಂದರೆ ಫುಲ್ಲು ಬೆಣ್ಣೆಯಲ್ಲಿ ಫುಲ್ಲು ಅದು ಮಿಕ್ಸ್ ಆಗಬೇಕು, ಆ ರೀತಿ ಮಾಡ್ಕೋಬೇಕು. ಇದನ್ನು ನಾವೇನು ಹೊರಗಡೆ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನಲ್ಲ, ಸೊ ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಆ್ಯಂಡ್ ಮಕ್ಳಿಗೂ ಇಷ್ಟ ಆಗುತ್ತೆ, ನೋಡ್ತಿರ್ತಾರೆ ಅವರೂ ಅಲ್ವಾ, ಸೊ ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಇವಾಗ ಆ ಮೈದಾ ಏನಿತ್ತು ಅದು ಕಂಪ್ಲೀಟ್ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಲೀಟರಷ್ಟು ಹಾಲು ಹಾಕೋಬೇಕಾಗತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ, ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ, ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹೆಚ್ಚಿಸ್ಕೋಬೋದು ಅಥವಾ ಕಡಿಮೆ ಮಾಡ್ಕೋಬೋದು. ಇವಾಗ ಇದಕ್ಕೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ನಾನು ಹಾಕೊಳ್ಳೋ ಚೀಸಲ್ಲಿ ಉಪ್ಪಿರುತ್ತೆ, ಅದಕ್ಕೆ ನೋಡ್ಕೊಂಡೆ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಂಡು ಹಾಕೋಬೋದು. ಚೀಸ್ ಆಪ್ಷನಲ್, ಬಟ್ ಇದಕ್ಕೆ ಚೀಸ್ ಹಾಕ್ಕೊಂಡೆ ಕ್ರೀಮಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ, ಇದೂ ಸ್ಲೈಸ್ ಥರನೇ ಇದೆ ಚಿನಿ, ಇದು ಸ್ಲೈಸ್ ಥರನೇ ಇದೆ. ಅಲ್ಲಿ ಪ್ಯಾಕೆಟಲ್ಲಿ ಕಟ್ ಮಾಡಿರೋ ಥರ ತೋರಿಸಿದ್ದಾರೆ, ನಾನು ಕಟ್ ಮಾಡಬೇಕು ಅಂದ್ಕೊಂಡೆ. ಇದು ಸ್ಲೈಸ್ ಥರನೇ ಇದೆ ಮಗನೆ. ಸ್ಲೈಸೇ ಇದೆ. ಎಷ್ಟು ಸ್ಲೈಸ್ ಇದೆ ಗೊತ್ತಾ? 1 2 4 ಸ್ಲೈಸ್ ಇದೆ. ಇವಾಗ ಇದಕ್ಕೆ 2 ಸ್ಲೈಸ್ ಹಾಕು. 1 ಸ್ಲೈಸ್ ಸ್ವಲ್ಪ ದಪ್ಪನೇ ಇದೆ, 1 ಸ್ಲೈಸ್ ಹಾಕು. ಇವಾಗ ಇದಕ್ಕೆ 1 ಸ್ಲೈಸ್ ಹಾಕೋತೀನಿ, ಬ್ರೇಕ್ ಮಾಡಿಬಿಟ್ಟು. ಅಂದರೆ ದಪ್ಪ ಇದೆ ಇದು. ಮಿಲ್ಕಿ ಮಿಸ್ಟ್ ಅಂದರೆ ಬ್ರೇಕ್ ಬೇಡವಾ? ಸರಿ ತಗೊಳ್ಳಿ. ಅತಿಥಿಸ್ ಫೇವ್ರೆಟ್ ಚೀಸ್ ತಗೊಳ್ಳಿ. ಕುರುವಿ ತಿನ್ನಲ್ಲ, ನೀನು ತಿನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೀಸ್ ಎಲ್ಲ ಕರಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೀವು ತಿಂತೀರಾ ಚಿನಿ? ಒಂಚೂರು ಪಾಪು ತಿನ್ನುತ್ತಂತೆ, ಕೊಡುವ. ಏನಿಲ್ಲ, ಹೊರಡಿ, ಹುಷಾರು, ಬಾಯ್. ಬ್ರೇಕ್ಫಾಸ್ಟ್ ಲೇಟ್ ಆಗೇ ಹೋಯ್ತು, ಹೊಟ್ಬಿಟ್ರು. ಇನ್ನೊಂದು ಹಾಕ್ತೀನಿ. ಹಾಲು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಅನಿಸುತ್ತೆ. ಸ್ವಲ್ಪ 1 more ಚೀಸ್. ಎಷ್ಟು ಚೆನ್ನಾಗಿ ಕರಗುತ್ತೆ ನೋಡಿ. ಆನ್ ಬೇಕು. ಆದಿತಿಮಾ ಒಂದು ಸ್ವಲ್ಪ ಕೊಡ್ಬಾ ಮಗ್ನ, ಇಲ್ಲಿ ಅವಿಷ್ಕಂಗೂ ಕೊಡ್ಬಾರೋ. ಕಡಿಮೆ ಮಾಡ್ಕೋತೀನಿ, ಲೋವರ್ ಸಿಮ್ ಹಾಕೊಂಡು. ಕದ ಫುಲ್ಲು ತಿನ್ನಲ್ಲ ಚಿನಿ, ಇಷ್ಟ ಆದ್ರೂ ಬೇಕಾದ್ರೆ ಕೊಡ್ಬೋದು. ಬಾಯ್ ಮಾಡ್ಬಿಡು. ಬಾಯ್, ಹುಷಾರು ಅಂತ ಎತ್ಕೊಳ್ಳಿ, ನಿಧಾನ ಉಫ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ ಚೀಸು? ಆದಿತ್ಯಗೆ ಇಷ್ಟ ಆಯ್ತು, ಅವಿಷ್ಕಂಗೂ ಇಷ್ಟ ಆಗ್ತಿದೆ ಅಂತೆ. ಇರೋ ಪಾಸ ಮಾಡ್ಬಿಡು.
ಚೀಸ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಪಾಸ್ತಾನ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಇಷ್ಟೇ ಈ ಒಂದು ರೆಸಿಪಿ, ತುಂಬ ಈಸಿ ರೆಸಿಪಿ, ಬೇಗ ಕ್ವಿಕ್ಕಾಗೆ ಮಾಡ್ಕೊಂಡ್ಬಿಡ್ಬೋದು ಎಲ್ಲ ಬೇಯಿಸಿಟ್ಕೊಂಡಿದ್ರೆ. ಸೊ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನನಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಬೇಕು ಅಂತ ಅನಿಸು, ತುಂಬ ರನ್ನಿ ಇರಬಾರ್ದು. ಆ್ಯಂಡ್ ಹೊರಗಡೆ ಎಲ್ಲ ಪಾಸ್ತಾ ಕಡಿಮೆ ಹಾಕಿರ್ತಾರೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ರನ್ನಿ ಅಂತ ಅನಿಸುತ್ತೆ. ತಿನ್ನು ನೋಡಿ ಫಸ್ಟು ಹಿಂಗಿದೆ, ಸೇಮ್ ಹೊರಗಡೆ ಮಾಡ್ತಾರೆ ಹಂಗಿದೆ. ಹಿಂಗಿದೆ. ಅವಿಷ್ಕಾ ಫಸ್ಟ್ ನ್ಯಾಪ್ ಮಲ್ಕೊಬಿಟ್ರು. ಸೊ 3 ಜನನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇದೇನಿದು ಬಾಂಡ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅನ್ಕೋಬಿಡಿ. ಅವರಿಬ್ಬರು ಆಟ ಆಡೋಕ್ಕೆ ತೊಗೋತಾ ಇರ್ತಾರೆ ಅಡುಗೆ ಮನೆ ಸಾಮಾನುಗಳು. ಸಕ್ಕತ್ತಾಗಿದೆ. ಹಾಂ, ಸೀರಿಯಸ್ಲಿ ನನಗೆ ಆ್ಯಕ್ಚುಲಿ ಆಸೆ. ಮಾಡೋಣ? ಹಾಂ, ನೀನು ತಾನೇ ಹೇಳಿದ್ಯಾ ಆ್ಯಕ್ಚುಲಿ ಮಾಡ್ಬೋದು ಕಣೆ. ಈಗ ತುಂಬ ಜನ ಅದೇ ಮಾಡ್ತಿರೋದು. ಕಸ್ಟಮರ್ ಆರ್ಡ್ರು 8 ಗಂಟೆಗೆ ಬೇಕು, ನೀನು 10 ಗಂಟೆಗೆ ಕಳಿಸು. ನೀನು ಏನು, ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್ ಮಿ ಅಬೌಟ್? ಅದೇ ಹೇಳಿದ್ರು, 8 ಗಂಟೆಗೆ ಊಟ ಬೇಕು ನಾನು ಅಂದರೆ ನೀನು 10 ಗಂಟೆಗೆ ಕಳಿಸ್ತೀಯ. ಅಂದರೆ ರಾತ್ರಿ 8 ಗಂಟೆಗೆ ಹೇಳಿದ್ರೆ ಬೆಳಗ್ಗೆ 10 ಗಂಟೆಗೆ ಕಳಿಸಿರ್ತೀನಾ? ಯಾಕೆ ಕಾರ್ನ್ ಹಾಕ್ತೆ ಅಂದರೆ ಕಾರ್ನು ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಅದು ಫುಲ್ಲು ತಿಂದ್ರೇನೆ ತಿನ್ನಿ. ಚಿನ್ನಿ ಎತ್ಕೋ ಫೋರ್ಕು. ಹಿಂಗೆ ನನ್ನ ತಟ್ಟೆಲ್ಲಿ ಏನೋ ಸ್ಪೆಷಲ್ ಐತೆ ಅಂತ ನೋಡಿ, ತಿರ್ಗಾಯಿಸ್ಕೊತೀನಿ ನೋಡು ಅಂತ. ಗುಬ್ಬಿ ತಿನ್ನು ಸುಮ್ಮನೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹೆಂಗಿದೆ ಚಿನ್ನಿ? ತಿಂದ್ಬಿಟ್ಟು ಜನ ಹೆಂಗೆ ಹೇಳ್ತವ್ರು ನೋಡಿ. ನನಗೆ ಇಷ್ಟ ಇಲ್ಲ. ಮತ್ತೆ ಯಾಕೆ ತಿಂದೆ? ನಾನು ಯಾವತ್ತು ತಿಂತೀನಿ. ನಾನೇನು ಹೇಳ್ದೆ ಗೊತ್ತಾ, ಇವಾಗ ಅಪ್ಪಿ ಇನ್ನೊಂದು ವಾರಕ್ಕೆ ಒಂದು ಸಲ ಮಾಡೋಣ ಚೆನ್ನಾಗಿತ್ತು ರೆಸಿಪಿ ಅಂತ ಅಂದರೆ ನೀನು ಮಾಡ್ಕೊಂಡು ತಿನ್ನು, ನನಗೆ ಬೇಡ, ನಂಗೆ ಅನ್ನ ಸಾರು ಸಾಕು ಅಂತೆ. ನನಗೆ ಅನ್ನ ಸಾರು ಮುದ್ದೆನೇ ಫೇವ್ರೇಟು. ತಿನ್ನಲೇಬಾರ್ದಪ್ಪ, ತಿನ್ಬಿಟ್ಟು ಇವಾಗ ಹಿಂಗೆ ಹೇಳೋದು. ನಾನು ಹೋಟೆಲ್ ತಿನ್ಬೇಕಾಗ್ತಿಲ್ಲ. ತಿನ್ನಿಲ್ಲ ಹೋಟೆಲ್ ತಿನ್ಬೇಕು. ಸೋಮವಾರ ಹೋಟ್ಲ ತಿನ್ನೋದು ಪ್ರಾಬ್ಲಮ್ ಅಲ್ವಾ? ಅಲ್ಲ, ಸೋಮವಾರ ಅಂತ ಪ್ರಾಬ್ಲಮ್ ಅಷ್ಟೇ ಅಂತ ಹೇಳು. ನೋಡು ಚಿನ್ನ, ಚೆನ್ನಾಗಿಲ್ವಾ ಮಗನೆ? ನಿಜ ಹೇಳಿ, ಚೆನ್ನಾಯ್ತಾ ಚೆನ್ನಾಗಿಲ್ವಾ? ಡಾಡ ನೋಡಿ ಹೆಂಗೆ ಹೇಳ್ತೈತೆ, ನಂಗೆ ಇಷ್ಟನೇ ಇಲ್ಲ ಅಂತ. ಚೆನ್ನಾಗಿತ್ತು ತಾನೆ? ಹಂಗೆ ಖಾಲಿ ಆಗೋಯ್ತು ತಟ್ಟೆ. ತೋರಿಸು, ಹಂಗೆ ಖಾಲಿ ಆಗೋಯ್ತು. ನಾವೇನಾದರೂ ಅನ್ನ ವೇಸ್ಟ್ ಮಾಡಲ್ಲ. ಅನ್ನ ಅಲ್ಲ, ಅದು ಪಾಸ್ತಾ. ಅದು ಆ ಬಾಂಡಿಗೆ ಒಂದು ಸ್ವಲ್ಪ ನೀರು ತುಂಬಿಡಪ್ಪ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಟೈಮ್ ಎಷ್ಟು ತೋರಿಸ್ತೀನಿ ನೋಡಿ, 12 ಗಂಟೆ, 12:20 ಸೊ ಚಾಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೋರ್ ರೂಮಿಂದ ಕೆಲವು ಇದನ್ನು ತಂದೆ. ಇದೆಲ್ಲಿ ತಂದು? ಇದು ಯಾವುದದು ಪಜಲ್ಸು? ಎಲ್ಲಿ ಬಿಟ್ಟು ಬಂದೆ? ರೂಮ್ ಒಳಗಡೆನೆ ಬಿಟ್ಬಿಟ್ರಾ? ನೋಡಿ ಒಂದ್ಸಲ ಆಚೆ ಹೋಗ್ಬಿಟ್ಟು ಆಮೇಲೆ ನೋಡೋಣ ರೀ. ಅವಿಷ್ಕಾ ಬ್ಲಾಗ್ಸ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಚಾಟ್ಸ್ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ಒಂದು ಹೊಸ ಟಾಯ್, ಅದನ್ನು ಮಾಡಿಸೋಣ ಅಂತ ಅಂದ್ಬಿಟ್ಟು ತಂದೆ. ಸೊ ಸ್ಟಾರ್ಟ್ ಮಾಡೋಣ ಚಿನ್ನ. ಸ್ಟಾರ್ಟ್. ಇದೇನದು ಮೂಗಿಲಿ? ಏನೇನು ತರಲೆ ಮಾಡ್ತೀಯ ಅವಿಷ್ಕಾ? ನೋಡು ನೋಡು ನೋಡು. ಸ್ಟಾರ್ಟ್ ಮಾಡೋಣ ಮಕ್ಕಳೇ ನಾವು. ಜಂಕ್ ಫುಡ್ಸ್. ಪಿಜ್ಜಾ, ಬರ್ಗರ್, ಕ್ಯಾಂಡಿ, ಡೋನಟ್ಸ್, ಪೇಸ್ಟ್ರೀಸ್, ಕೇಕ್, ಐಸ್ ಕ್ರೀಮ್, ಲಯನ್, ಲೆಪರ್ಡ್,
ಜಿಂಕೆ ಕರೆಕ್ಟು. ಬೇರ್. ಸ್ಪೆಲ್ಲಿಂಗ್ ಓದಿ, ಸೌಂಡ್ಸ್ ಓದಿ. ಜಾಕಲ್ ಅಲ್ಲ ನೋಡಿ, ಸ್ಟ್ಯಾಗ್ ಕರೆಕ್ಟ್. ಜಿರಾಫ್. ಜಾಕಲ್ ಕರೆಕ್ಟ್. ಬಾಯಿಗೆ ಇಟ್ಕೋಬಾರ್ದು. ಬೈಸನ್. ಝೀಬ್ರಮ್ಮ. ಇವಾಗ ಕೊಡಿ, ನಂಗೆ ಒಂದೊಂದೇ ಕೊಡಿ. ವೆರಿ ಗುಡ್, ಸೂಪರ್. ಕೊಡಿ. ಡಕ್ಕಿ. ಇಲ್ಲಿ ಕ್ಯಾಟಿ. ಕ್ಯಾಟಿ. ವೆರಿ ಗುಡ್, ಗಿವ್ ಮೀ. ಟಾಟಾಯ್ಸ್. ಆಮೆ. ಆಮೆ ಎಲ್ಲಿದೆ? ಫೈನ್ ಮೋಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬೂ. ನೆಕ್ಸ್ಟ್ ರ್ಯಾಬಿಟ್. ಗಿವ್ ಮೀ. ಹಾರ್ಸ್. ಅವಿಷ್ಕಾ ಹಾರ್ಸ್. ಕ್ಯಾಂಗರೂ. ಕ್ಯಾಂಗರೂ. ಕೊಡಿ. ಇವಾಗೆಲ್ಲ ಫಿಕ್ಸ್ ಮಾಡೋಣ. ಹಾರ್ಸ್ ಹಾಕಿ, ಇಲ್ಲಿ ಇಲ್ಲಿ ಹಾಕಿ ಹಾರ್ಸ್ನ. ಹಾರ್ಸ್ ಹಾಕಿ. ಇಲ್ಲಿ 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 ಇಲ್ಲಿ. ಗುಡ್ ಜಾಬ್. ಇಟ್ಸ್ ಓಕೆ. ವೆರಿ ಗುಡ್. ಹಾಕಿ. ಬೊಬ್ಬ ಹಾಕಿ. ಇಲ್ಲಿ 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 ಮಗ್ನೆ. ಇಲ್ಲಿ 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 ಹಾಕಪ್ಪ. ಇಲ್ಲಿ ಇಲ್ಲಿ ಹಾಕಪ್ಪ. ಬೊಬ್ಬ ಇಲ್ಲಿ ಹಾಕಿ. ಬಾ. ಹಾಕಿ ಇಲ್ಲಿ ಇಲ್ಲಿ ಹಾಕಿ. ಬೊಬ್ಬಾ. ಆಯ್ತು, ನಿಮ್ಗೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ವಾ? ಇನ್ನೊಂದ್ಸಲ ತೆಗಿಯೋಣ. ಶಾಲ್ ವಿ ಟೇಕ್ ಇಟ್ ಔಟ್ ಒನ್ಸ್ ಅಗೇನ್? ಯಾಕೋ ಯಾಕೋ ನಿನ್ ಜೊತೆ ಆಟ ಆಡ್ಬೇಕು ಅನ್ಸುತ್ತೆ. ಹೋಗಿ ಅದಿತಿ ಹತ್ರ ಹೋಗಿ ಆಟ ಆಡುತ್ತೆ. ಹೋಗ್ ಅದಿತಿ ಹತ್ರ ಆಟ ಆಡ್ತೀರಾ? ಇನ್ನೊಂದ್ಸಲ ತೆಗಿಯೋಣ ಎಲ್ಲಾನು. ಆಯ್ತು ಮಗ್ನೆ. ಎಲ್ಲ ತೆಗೀರಿ. ಆ್ಯಕ್ಚುಲಿ ಇನಿಷಿಯಲಿ ಮಕ್ಕಳು ಹಾಕ್ತಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳೋದೇನು ಬೇಡ. ಆ್ಯಕ್ಚುಲಿ ಅವ್ರು ಫಸ್ಟು ತೆಗಿಯೋದನ್ನೇ ಕಲಿಬೇಕು. ತೆಗಿಯೋದು ಈಸಿ, ಹಾಕೋದು ಕಷ್ಟ. ಲೆಟ್ ದೆಮ್ ಲರ್ನ್ ಫಸ್ಟು ಹೇಗೆ ತೆಗಿಯೋದನ್ನ, ಪೆಗ್ ಬೋರ್ಡ್ಸ್ನ ಆ ರೀತಿ ಕಲೀಲಿ ಅವ್ರು. ಓಕೆನಾ? ಅಷ್ಟೇ, ಕಾನ್ಸಂಟ್ರೇಷನ್. ಮುಗೀತು ಮುಗೀತು. ಬಾಯ್. ಬನ್ನಿ 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 ಮಕ್ಕಳೇ, ಶಾಲೆ ಬನ್ನಿ. ಒಂದು ಊರಲ್ಲಿ ಒಬ್ಬ ಲಯನ್ ಇದ್ನಂತೆ. ಯಾರಿದ್ನಂತೆ? ಲಯನ್. ಲಯನ್ ವಾಸ್ ಸ್ಲೀಪಿಂಗ್ ಇನ್ ದ ಫಾರೆಸ್ಟ್. ಫಾರೆಸ್ಟ್ ಅಲ್ಲಿ ಸ್ಲೀಪ್ ಮಾಡ್ತೇನೆ. ತಗೊಂಬನ್ನಿ. ಮಲ್ಕೊಂಡಿದ್ನಂತೆ. ಅವಾಗ ಒಂದು ಕ್ಯೂಟ್ ಲಿಟಲ್ ಮೌಸ್ ಬಂದ್ಬಿಟ್ಟು ಏನ್ ಮಾಡ್ತಂತೆ? ಡಿಸ್ಟರ್ಬ್ ಮಾಡ್ಬಿಡ್ತಂತೆ. ಟುಕು 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 ಅಂತ ಮೈ ಮೇಲೆಲ್ಲ ಒದ್ದ. ನಾವ್ ಯಾರಾದ್ರೂ ಮಲ್ಕೊಂಡಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೋದಾ? ಯಾವತ್ತೂ ಡಿಸ್ಟರ್ಬ್ ಮಾಡ್ಬಾರ್ದು. ಡಿಸ್ಟರ್ಬ್ ಮಾಡ್ಬಿಟ್ನಂತೆ. ಅವಾಗ ಏನಾಗುತ್ತೆ? ಏನಾಗುತ್ತೆ? ಲಯನ್ಗೆ ಕೋಪ ಬರುತ್ತೆ. ಅದಿತಿ, ಕೋಪ ಇಸ್ ಅ ಗುಡ್ ಎಮೋಷನ್ ಆರ್ ಬ್ಯಾಡ್ ಎಮೋಷನ್? ಬ್ಯಾಡ್. ಇಟ್ಸ್ ನಾಟ್ ಬ್ಯಾಡ್. ಕೋಪ ತೋರಿಸ್ಬೋದು, ಬಟ್ ಕೋಪ ಬಂದಾಗ ಏನ್ ಮಾಡ್ತೀವಿ? ಹೌ ವಿ ಕಂಟ್ರೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಮಾಡ್ಬೇಕು ಕೋಪ ಬಂದಾಗ? Breathe in, breathe out. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬಂದ ಲಯನ್ನು ಏನಂದ? ಅದಿತಿಗೆ ಕಚ್ಬಿಟ್ಟ. ಸಾಕಾ? ಬನ್ನಿ. ಹೇಳು. ಹೇಳ್ತೀನಿ ಆಮೇಲೆ. ಏನಂದ? ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ ಲಯನ್ಗೆ. ಕೋಪ ಬರುತ್ತಲ್ಲ ಅವನಿಗೆ ಕೋಪ ಬರುತ್ತೆ. ಅವಾಗ ಏನ್ ಮಾಡ್ತಾನೆ ಲಯನ್ನು? ಡಿಸ್ಟರ್ಬ್ ಸ್ಲೀಪ್ ಇಂದ ಎದ್ಬಿಡ್ತಾನೆ. ಊಟಕ್ಕೆ ರಾಜ್ಮುಡಿ ರೈಸ್ಗೆ ಮೊಸರನ್ನ ಹಾಕಿ ತಿನ್ನಿಸ್ತಾ ಇದ್ದೀನಿ.
ಮೊಸರನ್ನ ಅದಿತಿಗೆ ಅವಿಷ್ಕಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಹೆವಿ ಇತ್ತಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಅವಿಷ್ಕ ಇದ್ಮೇಲೆ ಅವ್ರಿಗೂ ಒಂದು ಸ್ವಲ್ಪ ಪಾಸ್ತಾ ತಿನ್ನಿಸ್ದೆ. ಅವ್ರಿಗೂ ಖಾರ ಇಷ್ಟ ಆಗುತ್ತೆ, ಸ್ವಲ್ಪ ತಿಂದರು, ಜಾಸ್ತಿ ಅಂತಿರಲಿಲ್ಲ. ಸೊ ಇವಾಗ ಲೈಟಾಗಿ ಮೊಸರನ್ನ. ರಾಜ್ಮುಡಿ ರೈಸ್ ಲಿಂಕ್ ಕೇಳ್ತಾ ಇದ್ದೀರಾ. ಸೊ ನಾವೊಬ್ಬರು ರೈತರ ಹತ್ರನೇ ತರಿಸ್ಕೊಳ್ಳೋದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಅವ್ರ ಪೇಜಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಅವ್ರನ್ನ ಫೋನ್ ಮಾಡಿ ನಾವು ಕೇಳಿದ್ವಿ ಕೊಡ್ಬೋದಾ ಅಂತ. ಪಾಪ ಅವ್ರು ತುಂಬ ಖುಷಿಪಟ್ಟರು, ನಮ್ಗೆ ಯಾರೂ ಈ ರೀತಿ ಸಪೋರ್ಟ್ ಮಾಡಿಲ್ಲ, ನೀವು ಹೆಲ್ಪ್ ಮಾಡಿ ನಮಗೆ ಅಂತ. ಶ್ಯೂರ್ ಅಂತ ಹೇಳಿಬಿಟ್ಟು ಅವ್ರದ್ದು ಡೀಟೇಲ್ಸ್ ಕೊಟ್ಟಿರ್ತೀನಿ. ನೀವು ಹೋಗಿ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವ್ರ ಹತ್ರ ತುಂಬ ಸ್ಟಾಕ್ಸ್ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ಇಬ್ರು ಊಟ ಆಯ್ತಲ್ಲ, ಮಲಗಿಸ್ಬಿಟ್ಟೆ. ಸೊ ಡ್ಯಾನ್ಸ್ ಕ್ಲಾಸ್ ಬೇರೆ ಇದೆ, 1.5 ಅವರ್ ನ್ಯಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಿಷ್ಕೂ ಎಲ್ಲ ರೆಡಿ ಮಾಡಿ ಮಲಗಿಸ್ಬಿಟ್ಟೆ. ಪಾಪ ರೆಡಿ ಮಾಡೋದಕ್ಕೆ ಎಬ್ಬರಿಸಿದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ವೇಸ್ಟು. ರೆಡಿ ಮಾಡಿಬಿಟ್ಟು ಮಲಗಿಸ್ಬಿಟ್ರೆ ಒಂದು ಸ್ವಲ್ಪ ನಿದ್ದೆ ಚೆನ್ನಾಗಾಗುತ್ತೆ ಅವ್ರಿಗೆ ಅಂತ. ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ 3 ಜನನೂ ಹೊರಟ್ವಿ. ಇವತ್ತಿಂದ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದ್ದೀವಿ. ಅಂದರೆ ತುಂಬ ದಿನ ಬ್ರೇಕಾಗಿ ಹೋಗ್ಬಿಟ್ಟಿತ್ತಲ್ಲ, ಇನ್ಮೇಲಿಂದ ಎಲ್ಲ ಆ್ಯಕ್ಟಿವಿಟೀಸು ಶುರು ಆಗುತ್ತೆ. ಅದಿತಿದು ಜಿಮ್ನಾಸ್ಟಿಕ್ ಪ್ಲ್ಯಾನ್ ಮಾಡಿದ್ದೀವಿ, ಆಮೇಲೆ ಸ್ವಿಮ್ಮಿಂಗು, ಇದೆಲ್ಲ ಅವರ ಡೈಲಿ ರೊಟೀನಲ್ಲಿರುತ್ತೆ. ಸ್ಕೂಲ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡ್ತೀರಾ, ಅದಿತಿ ಸ್ಕೂಲ್ಗೆ ಹೋಗ್ತಿದ್ದಾರಾ, ಯಾಕೆ ಹೋಗ್ತಿಲ್ಲ, ಹೇಗೆ ಏನು ಅಂತ. ನಾನು ಡೀಟೇಲಾಗಿ ನಿಮಗೆ ಹೋಮ್ ಸ್ಕೂಲಿಂಗ್ ಏನಕ್ಕೆ, ಏನೇನು ಆಸ್ಪೆಕ್ಟಲ್ಲಿ ಹೋಮ್ ಸ್ಕೂಲಿಂಗ್ ಮಾಡ್ತಿದ್ದೀನಿ ಅಂತ. ಸೊ ವಾಟರ್ ಬ್ರೇಕಲ್ಲಿ ಅದಿತಿಗೆ ನೀರು ಕೊಟ್ಟೆ. ಸೊ ನೀರು ಕಂಪಲ್ಸರಿ ತೊಗೊಂಡೆ ಹೋಗಬೇಕಾಗುತ್ತೆ ಡ್ಯಾನ್ಸ್ ಕ್ಲಾಸ್ಗೆ. ಆಮೇಲೆ ಅಲ್ಲಿ ಬರ್ತಾ ಹಣ್ಣನ್ನು ತೊಗೊಂಡ್ವಿ. ಅಂದರೆ ಕೃವಿ ನಮ್ಮನ್ನು ಬಂದು ಪಿಕಪ್ ಮಾಡಿದ್ರು. ಸೊ ಡ್ಯಾನ್ಸ್ ಕ್ಲಾಸ್ ಹತ್ರನೇ. ಮ್ಯಾಂಗೋ ಸೀಸನ್ ಹೋಯ್ತು, ಬೆಳೆದಿರೋದೇ ಚೆನ್ನಾಗಿ ಬೆಳೆದಿರೋದೇ ತಾನೇ ಅದು. ಬೆಳೆದಿರ್ತಾರೆ, ಕೆಮಿಕಲ್ಸ್ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಏನ್ ಬೇಕು ಹೇಳೋ. ಮ್ಯಾಂಗೋ ಅಲ್ಲಿ ತೋತಾಪುರಿ ತೋತಾಪುರಿ ಐತೆ. ಸೂಪರ್. ಅಮ್ಮ ತೋತಾಪುರಿಯಲ್ಲಿ ತೋತಾಪುರಿ ಅಲ್ಲೇ ಐತೆ. ನಾವು ಹಣ್ಣನ್ನು ಲಗ್ಗೆರೆ ಬ್ರಿಡ್ಜ್ ಹತ್ರನೂ ಬೈ ಮಾಡ್ತೀವಿ, ಆಮೇಲೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆಯಲ್ಲ ಅಲ್ಲೂ ಬೈ ಮಾಡ್ತೀವಿ. ಸೊ ಆನ್ ದ ವೇ ಇದು ಇಲ್ಲಿ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಬಂದ್ವಿ. ಆಮೇಲೆ ನನ್ನ ಫೇವ್ರೆಟ್ಟು ಮಹಾಲಕ್ಷ್ಮಿ ಲೇಔಟಲ್ಲಿ ಸಚಿನ್ ಗೋಬಿ ಇದೆ ಅಂತ ಅಂದ್ಬಿಟ್ಟು ಅದೊಂದು ರೀಲ್ ಬಂದಿತ್ತು. ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಬಟ್ ಕ್ರೂವಿ ಹಿಂಗೆ ಬೈತಾಯಿದ್ರು ಗೊತ್ತಾ, ಟೇಸ್ಟಿಂಗ್ ಪೌಡರ್ ಹಾಕಿಟ್ಟಿದ್ದಾರೆ. ಏನಿಲ್ಲ, ಚೆನ್ನಾಗಿದೆ. ಅವರು ಹೋಟೆಲ್ ಫೀಲ್ಡ್ ಇರೋದ್ರಿಂದ ಅವರು ಬಾಯಿಗೆ ಇಟ್ಟ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಹಾಕಿದ್ದಾರಾ ಇಲ್ವಾ ಅಂತ. ಸೊ ಅದೇ ಹೇಳ್ತಿದ್ರು. ಬಟ್ ಯಾವಾಗೋ ಒಂದ್ಸಲ ಅಲ್ವಾ ತಿನ್ನೋದು ಅಂತ ಅಂದ್ಬಿಟ್ಟು ತಿಂದ್ವಿ. ತುಂಬ ದಿನ ಆಗಿಬಿಟ್ಟಿತ್ತು ಗೋಬಿ ತಿಂದು. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಬಟ್ ಇನ್ನೊಂದೇನು ಅಂತಂದರೆ ಮಕ್ಕಳಾದಮೇಲೆ ಮಕ್ಳಿಗೋಸ್ಕರನಾದರೂ ನಾವು ಬಾಯಿ ಕಟ್ಟಲೇಬೇಕಾಗತ್ತೆ. ಅದಿತಿ ಒಂದು 2-3 ಪೀಸ್ ತಿಂತಾರೆ ಅಷ್ಟೇ, ಜಾಸ್ತಿ ಏನು ತಿನ್ನಲ್ಲ. ಹಿಂಗಿರ್ಬೇಕು. ಈ ಪ್ಲೇಸ್ನ ರೀಸೆಂಟಾಗಿ ನಾನು ನೋಡಿದ್ದು ಸಚಿನ್ ಗೋಬಿ ಅಂತ ಮಹಾಲಕ್ಷ್ಮಿ ಹೋಟೆಲಿ. ಅಂತಂದರೆ ಈ ನಂದಿನಿ ಥಿಯೇಟ್ರ್ ಇತ್ತಲ್ಲ, ಇವಾಗ ಚೈತನ್ಯ ಟೆಕ್ನೋ ಸ್ಕೂಲ್ ಇದೆಯಲ್ಲ, ಸೊ ಅದ್ರ ಪಕ್ಕನೇ ಇದೆ. ಮಹಾದೇವಣ್ಣ ಎಗ್ ರೈಸ್ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ, ಅದನ್ನು ಟ್ರೈ ಮಾಡಿದ್ದೀವಿ. ಅವ್ರ ಪಕ್ಕನೇ ಇವ್ರು ಹಾಕ್ಕೊಂಡಿರ್ತಾರೆ, ಚೆನ್ನಾಗಿತ್ತು. ಸೊ ಒಂದ್ಸಲ ಟ್ರೈ ಮಾಡ್ಬೋದು. ಆಮೇಲೆ ಬರ್ತಾ ಕೃವಿ ಜಿಮ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವರು ಬ್ರೇಕಾಗಿ ಹೋಗ್ಬಿಟ್ಟಿತ್ತು ಜಿಮ್ಗೂ. ಸೊ ಅಗೇನ್ ನಮ್ಮ ಒಂದು ಕಂಪ್ಲೀಟ್ ರೊಟೀನ ಸೆಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅವ್ರದ್ದು ಶೇಖರ್ ಬೇಕಿತ್ತು. ಶೇಖರ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ತುಂಬ ಐಟಮ್ಸ್ಗಳು ಮಿಸ್ ಆಗಿಬಿಟ್ಟಿದೆ ಗೊತ್ತಾ ಮನೆಯಲ್ಲಿ. ಅಂದರೆ ಹೆಂಗೆ ಅಂದರೆ ಅಲ್ಲಿಂದ ತರುವಾಗ ನಾವು ಅಂದರೆ ಒಂದು ಚೀಲಕ್ಕೆ ಹಾಕಿದ್ವಿ, ಎಷ್ಟು ಐಟಮ್ಸ್ ಮಿಸ್ ಆಗಿದೆ ಅಂತಂದರೆ ಅಷ್ಟು ಐಟಮ್ಸ್ ಮಿಸ್ ಆಗಿಬಿಟ್ಟಿದೆ. ಅಂದರೆ ಅದೇ ಅನ್ಕೊತಾ ಇದ್ವಿ, ನಾವಿಬ್ಬರೇ ಮಾಡ್ಕೊಂಡಿದ್ದಕ್ಕೆ ಟೆನ್ಷನಲ್ಲಿ ಮಕ್ಕಳು ನೋಡಿಕೊಂಡು ಯಾವುದು ಡಿಸ್ಕಾರ್ಡ್ ಮಾಡಬೇಕು, ಯಾವುದು ಬರಬೇಕು ಅನ್ನೋದು ಮಿಸ್ ಮಾಡಿಕೊಂಡು ಕೆಲವು ಇದು ಐಟಮ್ಸ್ಗಳನ್ನ ಡಿಸ್ಕಾರ್ಡೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಶೇಖರ್ನ ತೊಗೊಂಡು ಯಪ್ಪ ಕಲ್ಟ್ ಎಷ್ಟು ಕಾಸ್ಟ್ಲಿ ಗೊತ್ತಾ. ಈ ಒಂದು ಶೇಖರ್ಗೆ 1800 ಅಂತೆ. ಅವ್ರು ಹೇಳೋದು ಕ್ರೂ ಹೇಳ್ತಿದ್ರು, ನಾನು ಜಾಸ್ತಿ ಆಯಿತು ಅಂತ ಹೇಳಿದ್ಕೆ ವಿಡಿಯೋ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರುವಾಗ ದೇವ್ರ ಮನೆಗೆ ಹಾಕೋ ಸ್ವಲ್ಪ ಖಾಲಿ ಅಂತ ಅನಿಸಿತ್ತು. ಒಂದು ಭತ್ತದ ಒಂದು ತೋರಣನ ತೊಗೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇದೇ ರೀತಿ ಪ್ರತಿದಿನದ ವ್ಲಾಗ್ ಶೇರ್ ಮಾಡಬೇಕು ಅಂತ ಆಸೆ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾರಿ. ಅದಿತಿ ಹೋಮ್ ಸ್ಕೂಲಿಂಗ್ ಅವಿಷ್ಕಂಗೆ ಮನೇಲಿ ಏನೆಲ್ಲ ಹೇಳ್ಕೊಡ್ತಿದ್ದೀನಿ, ಜೊತೆಗೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಿರ್ತೀನಿ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಕಂಪ್ಲೀಟ್ ಅಂದರೆ ಒಂದು 10 ನಿಮಿಷನೂ ಆ ಕಡೆ ಈ ಕಡೆ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ಹೊಸ ಬಿಸ್ನೆಸ್ಸು ಅದಿತಿ ಅವಿಷ್ಕ ಸ್ಟೈಲ್ ಪೇಜ್ಗೆ ಅದಿತಿ ಡ್ರೆಸ್ಗಳು, ಸಾರಿಗಳು, ಕಾರ್ಡ್ ಸೆಟ್ಟು, ಆಮೇಲೆ ಅದನ್ನು ಶಿಪ್ಪಿಂಗ್ ಮಾಡು, ಪ್ಯಾಕ್ ಮಾಡು, ಈ ರೀತಿ ಆರ್ಡರ್ಸ್ನ
ಮೆಸೇಜ್ಗೆ ರಿಪ್ಲೈ ಮಾಡು. ಆಮೇಲೆ ನಂದು ಥೆರಪಿ ಅಂತೂ ನಾನು ಯಾವತ್ತೂ ನಿಲ್ಲಿಸಲ್ಲ ಮಕ್ಕಳಿಗೆ, ಯಾಕಂತಂದರೆ ಮಕ್ಳಿಗೆ ಪಾಪ ಬ್ರೇಕ್ ಆಗಿಬಿಡುತ್ತೆ. ಸೊ ಅದು ನಿಲ್ಲಿಸಲ್ಲ. ಸಂಜೆ ಹೊತ್ತು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಸು ಥೆರಪಿಗಳು, ಕನ್ಸಲ್ಟೇಷನ್ಸು, ತುಂಬ ಕನ್ಸಲ್ಟೇಷನ್ಸ್ ಬ್ಯಾಕ್ಲಾಗ್ ಆಗಿಬಿಟ್ಟಿದೆ, ಅದನ್ನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಕನ್ಸಲ್ಟೇಷನ್ ಹೊಸದಾಗಿ ಮೆಸೇಜ್ ಮಾಡ್ತಿದ್ದೀರಾ ತೊಗೊಳ್ಳಿ ಅಂತ, ಅದಕ್ಕೂ ಪ್ಲ್ಯಾನ್ ಮಾಡಿಕೊಂಡು ಮನೇಲಿ ಅಡುಗೆ, ಇಬ್ಬರು ಮಕ್ಕಳು, ಆಮೇಲೆ ಇವತ್ತಿಂದ ಡ್ಯಾನ್ಸ್ ಕ್ಲಾಸ್ ಶುರು ಆಗಿದೆ, ಸ್ವಿಮ್ಮಿಂಗ್ ಕ್ಲಾಸ್ ಶುರು ಆಗುತ್ತೆ, ಜಿಮ್ನಾಸ್ಟಿಕ್ ಕ್ಲಾಸ್ ಶುರು ಆಗುತ್ತೆ ಅದಿತಿಗೆ, ಈ ರೀತಿ. ಆಮೇಲೆ ಅವ್ರನ್ನ ಅವಾಗವಾಗ ಪಾರ್ಕ್ ಕರ್ಕೊಂಡು ಹೋಗಬೇಕು, ಈ ರೀತಿ ಪ್ಯಾಕ್ಟಪ್ ಆಗಿದೆ. ಐ ಹೋಪ್ ನನ್ನ ಒಂದು ರೊಟೀನ್ ನಿಮಗೆಲ್ಲರಿಗೂ ಹೆಲ್ಪ್ ಆಗುತ್ತೆ, ಇಷ್ಟಪಡ್ತಿದ್ದೀರಾ ಅನ್ನೋ ಕಾರಣಕ್ಕೆ. ಡೆಫಿನೆಟ್ಲಿ ನಂಗೆ ತುಂಬ ಖುಷಿ ಶೇರ್ ಮಾಡ್ಕೊಳ್ಳೋದಕ್ಕೆ. ಬಟ್ ನೀವು ಕೇಳ್ತಿರೋ ಅಂಥ ವೀಡಿಯೋಸು, ಈಗ ಬ್ರೇಸ್ಲೆಟ್ಸ್ ಬಗ್ಗೆ ವೀಡಿಯೋ ಕೇಳ್ತಿದ್ದೀರಾ, ಆಮೇಲೆ ಅವಿಷ್ಕಾ ಫುಡ್ ರೊಟೀನ್ ಬಗ್ಗೆ ಕೇಳ್ತಿದ್ದೀರಾ, ಅದಿತಿ ಹೋಮ್ ಸ್ಕೂಲಿಂಗ್ ಡೀಟೇಲ್ಸ್ನ ಕೇಳ್ತಿದ್ದೀರಾ, ಆದಷ್ಟು ಬೇಗ ಒಂದೊಂದನ್ನೇ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1,00,000 ಫಾಲೋವರ್ಸ್ನ ನನ್ನ ಯೂಟ್ಯೂಬಲ್ಲಿ ನೋಡಬೇಕು ಅಂತ ನಾನು ತುಂಬ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾನೆ ಇದ್ದೀನಿ. ಡೆಫಿನೆಟ್ಲಿ ಅದು ಹಾಗೇ ಆಗುತ್ತೆ. ಇಟ್ ವಿಲ್ ಟೇಕ್ ಟೈಮ್. ಬೇಜಾರೇನು ಅಂತಂದರೆ, ಏನೂ ಇಲ್ಲದೆ ಇರೋರ್ದು ಅಷ್ಟೆಲ್ಲ ಓಡುತ್ತೆ ವೀಡಿಯೋಸು, ಬಟ್ ಕಾಂಟೆಂಟ್ ಇರೋರದೇ ಓಡಲ್ಲ. ದಟ್ ಈಸ್ ದ ರಿಯಾಲಿಟಿ ಆಫ್ ಸೋಷಿಯಲ್ ಮೀಡಿಯಾ. ಬಟ್ ಇಟ್ಸ್ ಓಕೆ, ಅನ್ನೋದು ಅದಡೆ ಇಟ್ ವಿಲ್ ರೀಚ್. ಸೊ ಎಸ್, ಅಷ್ಟೇ, ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.